ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಬಹಳಷ್ಟು ರೋಗಮುಕ್ತ ಭಾರತವನ್ನಾಗಿ ರೋಗಮುಕ್ತ ನಮ್ಮ ಜನಗಳನ್ನು ನೋಡಬೇಕು ಅನ್ನೋದೇ ನನ್ನ ಆಸೆ. ಕಾರಣ ಏನಂತಂದರೆ, ರೋಗ ಬಂದ ಕೂಡಲೇ ಏನು ಮಾಡ್ತೀವಿ, ಆಸ್ಪತ್ರೆ ಎಲ್ಲ ಐತಪ್ಪ ಅಂತ ಓಡೋಗ್ತಾ ಇರ್ತೀವಿ. ಒಂಥರ ಫಾರಮ್ ಕೋಳಿ ಜೀವನ ಆಗೋಗ್ಬಿಟ್ಟದೆ. ಫಾರಮ್ ಕೋಳಿ ಅಂದರೆ ಹೇಳೋಂಥದ್ದೇ ಇಲ್ಲ. ಏನು ಸಣ್ಣ ಒಂದು ಕಾಯಿಲೆ ಬರೋಂಗಿಲ್ಲ, ಎದ್ದು ಓಡ್ತಾ ಇರೋದೇ ಕೆಲಸ ಆಸ್ಪತ್ರೆಗೆ. ಆದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿನ ನಾವು ಯಾಕೆ ಕಳ್ಕೊಂಡಿದ್ದೀವಿ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀವಿ. ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲೇ ರೋಗ ನಿರೋಧಕ ಶಕ್ತಿನ ಬಳಸಿ 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 ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ ದೇಹ ಫಾರಮ್ ಕೋಳಿ ಇದ್ದಂಗೆ ಆಗ್ಬಿಟ್ಟಿದೆ. ಆದರೆ ಫಾರಮ್ ಕೋಳಿ ಯಾಕಾಯಿತು ಅಂದರೆ, ಫಾರಮ್ ಕೋಳಿ ತಿಂದು ನಮ್ಮ ದೇಹನೂ ಫಾರಮ್ ಕೋಳಿ ಆಗುತ್ತೆ. ಅದಕ್ಕೆ ಇಂಜೆಕ್ಷನ್ ಆದರೆ ಇಲ್ಲದೆ ಬದುಕೋದಿಲ್ಲ. ನಾವು ಅಷ್ಟೇ, ಇಂಜೆಕ್ಷನ್ಗಳಿಲ್ಲದೆ ಮಾತ್ರೆಗಳಿಲ್ಲದೆ ಬದುಕೋದೇ ಇಲ್ಲ. ಅಂತಹ ಸಮಸ್ಯೆಗಳು ನಾವು ಬಂದು ಕೂತಿದ್ದೀವಿ. ಆದ್ದರಿಂದ ನಾನು ಹೇಳೋದೇನು ಅಂತಂದರೆ, ನೀವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ತಾಕತ್ತಾಗಿದೆಯಾ, ಬಲ ಇದೆಯಾ, ಅದರಿಂದ ಏನು ಸೈಡ್ ಎಫೆಕ್ಟ್ ಬರ್ತಾ ಇದೆ ಅಂಥೇಳಿ ತುಂಬ ಜನ ಅಬ್ಸರ್ವ್ ಮಾಡ್ಕೋಬೇಕು. ಕೆಲವರು ವಿದೇಶಿ ಕಂಪ್ನಿಗಳು ಏನು ಮಾಡಿದ್ದಾವೆ ಅಂತಂದರೆ, ಬಹಳಷ್ಟು ಜನಗಳಿಗೆ ಗಿಡಮೂಲಿಕೆಗಳ ಹೆಸರಿಕೊಳ್ಳೋದು, ಹರ್ಬಲ್ ಅಂತಾರೆ ಇಂಗ್ಲೀಷಲ್ಲಿ, ಕೆಲವು ಗಿಡಮೂಲಿಕೆಗಳ ಹೆಸರಿಕೊಳ್ಳೋದು, ಪಾಯ್ಸನ್ಗಳು ಕೊಡೋದು. ಹೊಟ್ಟೆ ಸಣ್ಣ ಆಗ್ತದೆ, ನೀವು ದಪ್ಪ ಆಗಿದ್ದೀರಾ, ನೀವು ಸಣ್ಣ ಆಗೋಗ್ಬಿಡ್ತೀರಾ, ನೀವು ಇಮ್ಯುನಿಟಿ ಒಳ್ಳೆ ಫಿಟ್ನೆಸ್ ಆಗಿರ್ತೀರಾ ಅಂಥೇಳಿ ಅಪಪ್ರಚಾರ ಮಾಡಿಕೊಂಡು ಬಹಳಷ್ಟು ಕಂಪನಿಗಳು ಓಡಾಡ್ತಾ ಇದ್ದಾವೆ. ಆದರೆ ನಮ್ಮ ಜನಗಳು ಇನ್ನೂ ಬುದ್ಧಿ ಬಂದಿಲ್ಲ. ಅದನ್ನು ತಗೊಂಡಾಗ ಮಾತ್ರ ಬಲವಾಗಿರ್ತೀರ, ಒಂಥರ ಬೂಸ್ಟ್ ಇದ್ದಂಗೆ ದೇಹಕ್ಕೆ. ಏನು ಕೊಡ್ತಾ ಇದ್ದಾರೆ, ಮೆಡಿಷನ್ ತಗೊಂಡಾಗ ನಾವು ಯಾವ ರೀತಿ ರೋಗಮುಕ್ತರಾಗಿ ಓಡಾಡ್ಕೊಂಡಿರ್ತೀವೋ, ತಗೊಳ್ಳದೆ ಬಿಟ್ಟರೆ ಏನಾಗ್ತೀವಿ, ಇಮಿಡಿಯೇಟ್ಲಿ ರೋಗ ಮತ್ತೆ ಸ್ಟಾರ್ಟ್ ಆಗ್ತದೆ. ಅದೇ ರೀತಿಯೇ ಈ ಬಂದಿರತಕ್ಕಂಥ ಔಟ್ ಆಫ್ ಕಂಪ್ನಿಗಳು ಏನಿದಾವೋ, ಅವು ತಗೊಂತಾ ಇದ್ದರೆ ಮಾತ್ರನೇ ನೀವು ತಾಕತ್ತಾಗಿರ್ತೀರ, ಫಿಟ್ನೆಸ್ ಆಗಿರ್ತೀರ. ಒಂದು 2 ತಿಂಗಳು ಬಿಟ್ಟು ನೋಡಿ ನಿಮ್ಮ ದೇಹ ಎಷ್ಟು ಹಾಳಾಗಿರುತ್ತೆ ಅಂತಂದರೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ನೀವು ಯಾವ ಪಾರ್ಟಿ ಸಣ್ಣ ಆಗಿರ್ತೀರೋ, ದಪ್ಪ ಇದ್ದು 70 kg ಇದ್ದೀರ ಅಂದ್ಕೊಳ್ಳಿ, 60 kg ಇಳಿದಿರ್ತೀರ. ಅದನ್ನು ಬಿಟ್ಟರೆ 80 kg ಆಗಿರ್ತೀರ. ಅದೇ ರೀತಿ ರೋಗಗಳು ಜಾಸ್ತಿ ಆಗಿರ್ತವೆ. ಅಂಥ ಪ್ರಾಡಕ್ಟ್ಗಳನ್ನ ಬಿಟ್ಟು ದಯವಿಟ್ಟು ನಮ್ಮ ದೇಶದಲ್ಲಿರ್ತಕ್ಕಂಥ, ನಮ್ಮ ವಾತಾವರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಿಡಮೂಲಿಕೆಗಳು, ಆಹಾರ ಪದ್ಧತಿಗಳನ್ನ ಕರೆಕ್ಟಾಗಿ ತಗೊಂಡು ನೀವು ಆರೋಗ್ಯವಾಗಿರಬೇಕು ಅನ್ನೋದೇ ನನ್ನ ಒಂದು ಗುರಿ. ಇವತ್ತು ವಿಷಯ ಏನಂತಂದರೆ, ಬಹಳಷ್ಟು ಜನಗಳಲ್ಲಿ ನರಗಳ ವೀಕ್ನೆಸ್ ಅನ್ನೋದು ತುಂಬ ಮನೆ ಮಾಡ್ಕೊಂಡಿದೆ. ಈ ನರಗಳ ವೀಕ್ನೆಸ್ ಅನ್ನೋದು ಪ್ರತಿಯೊಬ್ಬರಲ್ಲೂ, ಹೆಣ್ಣು ಮಕ್ಕಳಿಂದ ಹಿಡಿದು ಗಂಡು ಮಕ್ಕಳಾಗ್ಬೋದು, ಚಿಕ್ಕ ವಯಸ್ಸಿಂದ ಹಿಡಿದು ಹಿರಿಯರವರೆಗೂ ನರಗಳ ವೀಕ್ನೆಸ್, ಬ್ಯಾಲೆನ್ಸ್ ತಪ್ಪು ಹೋಗ್ತಾ ಇದೆ. ಬ್ಯಾಲೆನ್ಸ್ ಯಾಕೆ ತಪ್ತಾ ಇದೆ ಅಂದರೆ, ಬಲ ಇಲ್ಲ, ಕ್ಯಾಲ್ಸಿಯಂ ಇಲ್ಲ, ತಿಂತಕ್ಕಂಥ ಆಹಾರಗಳಲ್ಲಿ ಐರನ್ಸ್, ವಿಟಮಿನ್ಸ್ ಯಾವುದೂ ಇಲ್ಲ. ಏನು ಹೊಟ್ಟೆ ತುಂಬಬೇಕು ಅಂತ ತಿಂತಾ ಇದ್ದೀವಿ ಹೊರತು ತಾಕತ್ತಾಗಿರಬೇಕು, ದೇಹ ಆರೋಗ್ಯವಾಗಿರಬೇಕು ಅಂತ ಯಾರೂ ತಿಂತಾ ಇಲ್ಲ. ಆ ಒಂದು ಕಾರಣಕ್ಕೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಇವತ್ತು ನರಗಳ ವೀಕ್ನೆಸ್ಸು ಅಂತಂದರೆ ಯಾವ ರೀತಿ ಅಂತಂದರೆ, ಗಂಡು ಮಕ್ಕಳಲ್ಲಿ ಪುರುಷತ್ವನೇ ಕಳ್ಕೊತಾ ಇರ್ತಾರೆ. ಇನ್ನು ಕೆಲವರು ಹೆಣ್ಣು ಮಕ್ಕಳಲ್ಲಿ ನಿರುತ್ಸಾಹ, ಯಾವ ಕೆಲಸ ಮಾಡೋಕ್ಕಾಗಲ್ಲ, ಹೋಗಮ್ಮ ನನಗೆ ಸುಸ್ತಾಗ್ತಾ ಇದೆ ಅಂತ ಮಲ್ಕೊತಾ ಇರ್ತಾರೆ. ಇದು ಕಾರಣ ಏನಂದರೆ ನರಗಳ ವೀಕ್ನೆಸ್. ಅದನ್ನು ನಾವು ಯಾವ ರೀತಿ ಅದನ್ನು ನಾವು ದೂರ ಮಾಡ್ಕೋಬೇಕು, ನಮಗಿರ್ತಕ್ಕಂಥ ಸಮಸ್ಯೆನ ನಾವು ಯಾವ ರೀತಿ ನಿರ್ಮೂಲ ಮಾಡ್ಕೋಬೇಕು ಅಂತ ನಾನೊಂದು ರೆಮಿಡಿ ತೋರಿಸ್ಕೊಡ್ತೀನಿ. ಅದನ್ನು ನಿಮ್ಮ ಸುತ್ತಮುತ್ತ ಮರಗಳು ಸಿಗ್ತವೆ, ಅದನ್ನು ನೋಡಿಕೊಂಡು ಅದನ್ನು ಬಳಸ್ಕೊತ ಬಂದಾಗ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗ್ತಾ ಬರ್ತದೆ. ನೋಡಿ, ಇದು ಬೂರುಗ ಮರ ಅಂತ ಕರಿತೀವಿ. ಬೂರಗ ಮರದಲ್ಲಿ 2 ವಿಧ ಇದೆ. ಮುಳ್ಳು ಬೂರಗ, ಮುಳ್ಳು ಇಲ್ಲದೇ ಇರತಕ್ಕಂಥ ಪ್ಲೈನ್ ಆಗಿರ್ತಕ್ಕಂಥ ಬೂರಗ 2 ವಿಧ ಬರ್ತದೆ. ಮುಳ್ಳು ಬೂರಗ ಆಗಬಹುದು ಅಥವಾ ಮುಳ್ಳು ಇಲ್ಲದೇ ಇರತಕ್ಕಂಥ ಬೂರಗ ಮರ ಆಗ್ಬೋದು. ನೋಡಿ, ಗಿಡ ಈ ಥರ ಇರುತ್ತೆ. ನೋಡಿ, ಎಲೆಗಳು ಈ ರೀತಿ ಉದ್ದ ಇರ್ತದೆ. ಒಂದು ಇನ್ನೊಂದು ಎಲೆ ಬಂದು ಉದ್ದ ಬರಲ್ಲ, ಸ್ವಲ್ಪ ಶೇಪ್ ಆಕಾರದಲ್ಲಿ ಬರ್ತಾ ಇರ್ತದೆ. ನೋಡಿದು ಕೆಲವು 6 ಎಲೆ, 8 ಎಲೆ, 7 ಎಲೆ ಈ ಥರ ಬರ್ತಾ ಇರ್ತದೆ. ಈ ರೀತಿ ಇರ್ತಕ್ಕಂಥದ್ದು ಬೂರುಗ ಮರ. ಇದು ಕೆಳಗಡೆನೇ ಇರೋದನ್ನ ನೀಟಾಗಿ ನೋಡ್ಕೋಬೋದು. ಈ ಬೂರುಗದ ಮರದ ಬೇರಿನ ಬೊಬ್ಬಡಿ ಆಗಬಹುದು, ಅಥವಾ ಬೂರುಗ ಮರದಲ್ಲಿ ಈ ರೀತಿ ಬಂಕ ಬರುತ್ತೆ, ಗೋಂದು ಅಂತ, ಬೂರುಗ ಮರದ ಗೋಂದು ಅಂತ ಕರಿತೀವಿ. ಈ ಗೋಂದು ಆಗಬಹುದು. ಈ ಬೇರಿನ ಬೊಬ್ಬಡಿ ತಗೊಂಡು ನೀವೇನು ಮಾಡಬೇಕು, ಕಷಾಯ ಮಾಡಿಕೊಂಡು ಪ್ರತಿನಿತ್ಯ ಒಂದೊಂದು ಗ್ಲಾಸ್ ಕಷಾಯ ಕುಡಿತಾ ಬಂದರೂ ಆ ನರಗಳ ವೀಕ್ನೆಸ್ ಹೋಗುತ್ತೆ. ಅದೇ ರೀತಿ ಬೂರುಗದ ಮದ ಬಂಕ ಅಂದರೆ, ಇಲ್ಲೆಲ್ಲ ಒಂದು ಸ್ವಲ್ಪ ಕಚ್ಚಿ ಹೊಡೆದ್ರೆ ಹೊಡೆದ್ರೆ ಏನಾಗುತ್ತೆ ಅಂದರೆ, ಇದರ ಒಂದು ಜಿಗುರು ಅಂದರೆ ಬಂಕ ಥರ ಸೋರ್ತಾ ಇರ್ತದೆ. ಮರದಲ್ಲಿರ್ತಕ್ಕಂಥ ಸತ್ವ ಅಂತ ಕರಿತೀವಿ ಅದನ್ನು. ಆ ಸತ್ವ ಏನಾಗುತ್ತೆ ಅಂತಂದರೆ ಹೊರಬಂದು ಬಂಕ ಥರ ಆಗಿ ಅಲ್ಲಿ ಕೂತಿರ್ತದೆ. ಅದನ್ನು ನೀವು ಶೇಖರಣೆ ಮಾಡಿಕೊಂಡು ಒಣಗಿಸ್ಕೊಂಡಾಗ ಗಟ್ಟಿ ಆಗುತ್ತೆ.
ಗಟ್ಟಿ ಆದಾಗ ಅದನ್ನೇನು ಮಾಡ್ತೀರಾ ಅಂತಂದರೆ ಮಿಕ್ಸಿಗೆ ಹಾಕೊಂಡು ಚೂರ್ಣ ಮಾಡಿಕೊಂಡು ಒಂದು ಅರ್ಧ ಚಮಚೆಯಷ್ಟು ಹಾಲು, ನಾಟಿ ಹಸುವಿನ ಹಾಲಾದರೆ ತುಂಬ ಉತ್ತಮ. ನಾಟಿ ಹಸುವಿನ ಹಾಲು ತಗೊಂಡು ಈ ಒಂದು ಬೂರುಗದ ಮರದ ಬಂಕನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಒಂದು ಅರ್ಧ ಚಮಚೆಯಷ್ಟು ಆ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕುಡಿತಾ ಬಂದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಬರ್ತದೆ. ಅದೇ ರೀತಿ ನಮ್ಮ ದೇಹದಲ್ಲಿರ್ತಕ್ಕಂಥ ನರಗಳ ವೀಕ್ನೆಸ್ಸು, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗದೆ ನರಗಳ ವೀಕ್ನೆಸ್ ಆಗಿ ನಾವು ಯಾವ ಕೆಲಸ ಮಾಡಬೇಕಂದ್ರೂ ನಿರುತ್ಸಾಹ ಇರ್ತಕ್ಕಂಥವ್ರು ಅಂಥವರು ಈ ಒಂದು ಇದನ್ನು ಬಳಸ್ತಾ ಬಂದಾಗ ಕಂಪಲ್ಸರಿ ನಿಮ್ಗಿರ್ತಕ್ಕಂಥ ಸಮಸ್ಯೆನ ದೂರ ಮಾಡ್ಕೊತಾ ಬರ್ಬೋದು. ಈ ಒಂದು ರೆಮಿಡಿ ನಿಮ್ಗೆ ನೀವಾಗ ಮಾಡ್ಕೊಳ್ಳಿ. ಅಕಸ್ಮಾತ್ ನಮಗೆ ಸಿಗೋದಿಲ್ಲ ಸರ್, ನಾವು ಸಿಟಿಲಿದ್ದೀವಿ, ನಮಗೆ ತಂದ ಸಮಸ್ಯೆ ಜಾಸ್ತಿ ಇದೆ, ಎರಡನೇದು ಮದುವೆ ಆಗಿದ್ದೀವಿ, ಸರಿಯಾಗಿ ಪುರುಷತ್ವ ಕೆಲಸ ಮಾಡ್ತಾ ಇಲ್ಲ, ಎರಡನೇದು ಮಕ್ಕಳಾಗ್ತಾ ಇಲ್ಲ, 5 ವರ್ಷ ಆಗಿದೆ, 3 ವರ್ಷ ಆಗಿದೆ, 4 ವರ್ಷ ಆಗಿದೆ, ಮಕ್ಕಳಾಗ್ತಾ ಇಲ್ಲ, ಸ್ಪರ್ಮ್ ಕೌಂಟ್ ಡೌನ್ ಇದೆ, ಮೊಟಿಲಿಟಿ ಪ್ರಾಬ್ಲಮ್ ಇದೆ, ನಾನ್ ಮೊಟಿಲಿಟಿ ಜಾಸ್ತಿ ಇದೆ, ಈ ರೀತಿ ಸಮಸ್ಯೆ ಇರ್ತಕ್ಕಂಥವ್ರು ಆಗ್ಬೋದು. ಯಾರೇ ಆಗಲಿ ಸಮಸ್ಯೆ ಜಾಸ್ತಿ ಇರ್ತಕ್ಕಂಥವ್ರು ಮಾತ್ರ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ, ನಾವು ಅದನ್ನು ಕಲಿಸ್ಕೊಡ್ತೀವಿ. ಆ ಒಂದು ಸಮಸ್ಯೆಯಿಂದ ನಿಮಗೆ ನೀವಾಗಿ ದೂರ ಆಗಬಹುದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.